ಚಿತ್ತರಾಗಿ ಅಜ್ಜನ ಹುಡ್ಕೊಂಡು ಬರಾಕತ್ತು. ಬೃಹನ್ಮಠ ತಯಾರಾಯಿತು. ಅನೇಕ ಜನ ಮುಮುಕ್ಷುಗಳು ಸಂಸಾರವನ್ನು ಒದ್ದು ಮುಕ್ತರಾಗಬೇಕಂತ ಗುರುವನ್ನು ಆಶ್ರಯ ಮಾಡಿಕೊಂಡು ಮಠದಾಗೆ ಉಳಿಯಾಕತ್ತರು. ಮಠದಾಗ 3 ಹೊತ್ತು ಶಾಸ್ತ್ರ ಪ್ರವಚನ ಚಾಲು ಆಯಿತು. ಬರೇ ಮುಮುಕ್ಷುಗಳಷ್ಟೇ ಅಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳು ಸಹಿತ ಸಿದ್ಧಾರೂಢರ ಸಮಾಗಮಕ್ಕೆ ಬರಕತ್ತರು. ಹೆಂಗೆ ನದಿಗಳು ಎಲ್ಲೇ ಹುಟ್ಟಿದ್ರು ಹರ್ಕೊಂಡು ಕೊನೆಗೆ ಹೋಗಿ ಸಮುದ್ರವನ್ನೇ ಕೂಡ್ತಾವಲ್ಲ, ಹಂಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಅನ್ಲಾರದೆ ಭಾರತದ ಮೂಲೆ ಮೂಲೆಯಿಂದ ಮುಮುಕ್ಷುಗಳು ಸಿದ್ಧಾರೂಢರ ಪ್ರಭಾವಕ್ಕೆ ಆಕರ್ಷಿತರಾಗಿ ಹುಬ್ಬಳ್ಳಿಗೆ ಬಂದು ಸಮಾಧಾನ ಹೊಂತಿದ್ರು. ಗೋವಿಂದಾನಂದ ಪರಮಹಂಸರಂತ ಹೇಳಿ ಹರಿದ್ವಾರದಿಂದ ಬಂದು ಸಿದ್ಧಾರೂಢರಿಂದ ಆಕರ್ಷಿತರಾಗಿ ಇಲ್ಲೇ ಉಳಿದು ಬಿಟ್ರು. ಅವರು ಹರಿದ್ವಾರ ಎಲ್ಲಿ ಹುಬ್ಬಳ್ಳಿ. ಯಾವ ಟೆಂಬೆ ಮಹಾರಾಜರಂತ ಮಹಾರಾಷ್ಟ್ರದವರು ಸಿದ್ಧಾರೂಢರಿಂದ ಪ್ರಭಾವಿತರಾಗಿ ಅವ್ರ ಶಿಷ್ಯತ್ವ ವಹಿಸಿಕೊಂಡು ಸೇವಾ ಮಾಡಿದರು. ಅನೇಕ ಹೊರ ರಾಜ್ಯಗಳ ಭಕ್ತರು ಅವ್ರದ್ದು ಏನಾದರೂ ಪುಣ್ಯ ಗಟ್ಟಿಯಾಗಿತ್ತಂದ್ರೆ ಅಲ್ಲಿ ಬಂದು ಒಮ್ಮೆ ಅವ್ರನ್ನ ದರ್ಶನ ಮಾಡಿದ್ರಂದ್ರೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿದ್ದಿಲ್ಲ. ಬಂದು ಅಜ್ಜನ ಹತ್ರ ಉಳಿದೇ ಬಿಡ್ತಿದ್ರು ಸಂಸಾರವನ್ನು ಬಿಟ್ಟು. ಆ ಪೈಕಿ ಇವತ್ತು ಏನು ಹೇಳಿದ್ವಿ ಅಂದ್ರೆ, ನಾಳೆಗೆ ನಮ್ಮ ಸಮೀಪದಲ್ಲಿರುವಂಥ ಮುಪ್ಪಿನಾರಿ ಅಜ್ಜೋರ ಚರಿತ್ರೆಯನ್ನು ನಾಳೆಗೆ ನೋಡೋಣ ಅಂತ ಹೇಳಿದ್ವಿ. ಇವತ್ತು ಆ ಕುರಿತು ಅಪರೂಪದ ಮಹಾತ್ಮರು ಮುಪ್ಪಿನಾರಿ ಪರಮಹಂಸರು ಬಹಳ ಪ್ರಸಿದ್ಧರಾಗಿರುವಂಥವರು, ಸಿದ್ಧ ಪುರುಷರು. ಅವರು ಹೊಳೆ ಮಠಕ್ಕೆ ಪಟ್ಟಾಧಿಕಾರ ಆದಾಗ ಅಗ್ದಿ ಎಳಕ ವಯಸ್ಸು. ಅದು ಮೂಲತಃ ಕೊಟ್ಟೂರು ಬಸವೇಶ್ವರರು ಅನುಷ್ಠಾನ ಮಾಡಿದ ಜಾಗ. ಅದು ಕೊಟ್ಟೂರು ಬಸವೇಶ್ವರರು ಇವತ್ತಿಗೂ ಅಲ್ಲಿ ಹುತ್ತದ ರೂಪದೊಳಗೆ ಐತೆ, ಒಳಗೆ ಗದ್ದಿಗೆ ಮ್ಯಾಲೆ ಕವಚ ಹಾಕ್ತಾರೆ. ಅವ್ರ ಮ್ಯಾಲೆ ಹುತ್ತು ಬೆಳೆದಿತ್ತಂತ ಅವ್ರು ಅನುಷ್ಠಾನ ಮಾಡುವಾಗ. ಬಹಳಷ್ಟು ವರ್ಷ ತಪಸ್ಸು ಮಾಡಿದ ಜಾಗ. ಕೊನೆ ಕಾಲಕ್ಕೆ ಅವರು ಅಲ್ಲಿಂದ ಮುಂದೆ ಸಂಚಾರ ಹೋಗುವಾಗ ಅಲ್ಲಿ ಭಕ್ತರು ಭಾಳ ವಿನಯದಿಂದ ಬೇಡಿಕೊಂಡ್ರು, ನಮ್ದು ಬಿಟ್ಟು ಹೋಗಬೇಡ್ರಿ. ಅಪ್ಪವ್ರು ಹೇಳಿದರು, ನಾನು ಮುಂದೆ ಕೊಟ್ಟೂರಿನೊಳಗೆ ವಾಸ ಮಾಡ್ತೀನಿ, ಆದ್ರೆ ಅಲ್ಲಿ ನಾ ದೇಹ ಬಿಟ್ಟರು ನಾ ಜೀವಂತವಾಗಿ ಇರೋದು ಐರಣಿ ಮಠದಾಗನೇ. ಯಾಕಂದ್ರೆ ನನಗಿದು ಭಾಳ ಹಿಡಿಸೈತಿ ಈ ಕ್ಷೇತ್ರ, ಇದು ತಪೋಭೂಮಿ. ಅಪ್ಪ ಅದಕ್ಕೆ ಸೂಚನೆ ಏನು, ನೀ ಇಲ್ಲೇ ಇರ್ತೀನಿ ಅನ್ನೋದು ಕುರುಹು ಏನು ಅಂತ ಕೇಳಿದಾಗ ಅಪ್ಪವ್ರು ಹೇಳ್ತಾರೆ, ನಿಮಗೆ ಅಲ್ಲಿ ಸುದ್ದಿ ಬಂತಂದ್ರೆ, ಅಪ್ಪವರು ಲಿಂಗದೊಳಗೆ ಆದ್ರಂತ ಸುದ್ದಿ ನಿಮಗೆ ಬಂದ ಕೂಡಲೇ ಇಲ್ಲಿ ಚೆಕ್ ಮಾಡ್ರಿ, ಕಲ್ಲಿನ ಹೊಸ್ತಲು, ಆ ಹೊಸ್ತಲು ಸೀಳಿ ನಾನು ಒಳಗೆ ಬಂದು ಇಲ್ಲಿ ವಾಸ ಮಾಡ್ತೀನಿ ಅಂತ ಇವತ್ತು ಕುರುಹು ಅದನ್ನು ತೋರಿಸ್ಯಾರ. ಕೊಟ್ಟೂರು ಬಸವೇಶ್ವರರ ಪುಣ್ಯಕ್ಷೇತ್ರ ಐರಣಿ. ಬರೀ ಕೊಟ್ಟೂರು ಬಸವೇಶ್ವರ ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಬಕ್ಕೇಶ್ವರ ಅಂತ ದಾವಣಗೆರೆ ಬಕ್ಕೇಶ್ವರ ಅನುಷ್ಠಾನ ಮಾಡಿದ ಜಾಗ. ಅಷ್ಟೇ ಅಲ್ಲ, ಉದಗಟ್ಟಿ ಶಂಕರಾಚಾರ್ಯರು ಆ ಹಾದಿ ಹಿಡಿದು ಹೋಗೋ ಮುಂದೆ ಅವ್ರ ಶಿಷ್ಯರು ಹೇಳ್ತಾರೆ, ಇಲ್ಲಿ ಕೊಟ್ಟರು ಬಸವಣ್ಣವರು ದೊಡ್ಡ ಮಹಾತ್ಮರದಾರ್ರಿ, ದರ್ಶನ ಮಾಡಿ ಹೋಗೋಣ ಅಂದ್ರೆ ಒಂದು ಏನೋ ಜಾತಿ ಅಭಿಮಾನ, ನಾವು ಬ್ರಾಹ್ಮಣ ಜಗದ್ಗುರುಗಳು ಅನ್ನೋದು ಅಭಿಮಾನದಿಂದ ಅದನ್ನೇನು ಮಾಡ್ತೀವಿ ನಡ್ರಿ ಅಂತ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಿದ್ದಕ್ಕೆ ಅವ್ರದ್ದು ದೊಡ್ಡ ವೈಭವ. ಶಂಕರಾಚಾರ್ಯರಂದ್ರೆ ಆನೆ, ಕುದುರೆ, ಒಂಟೆ ಏನು ಭಾಳ ವೈಭವದಿಂದ ಇವ್ರು ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗುವಂಥ ಕಾಲಕ್ಕೆ ಎಲ್ಲ ಅವ್ರ ಪರಿವಾರದವ್ರದ್ದು ಅವ್ರನ್ನ ಹಿಡ್ಕೊಂಡು ಎಲ್ಲರ ಕಣ್ಣು ಹೋದ್ವಂತ. ಕೊಟ್ಟರು ಬಸವಣ್ಣನ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಿದ್ದಕ್ಕೆ ಕಣ್ಣು ಹೋದಾಗ ಮಹಾತ್ಮರಿಗೆ ಅರಿವಾಗಿ ಅಲ್ಲಿಂದ ಕೊಟ್ರೇಶ್ವರರಿಗೆ ಶರಣಾಗಿ, ನೀ ಶಿವನೇ ಅದ್ಯಪ್ಪ ಕ್ಷಮ ಮಾಡುವಂತ ಅವ್ರನ್ನ ಸ್ತೋತ್ರದಿಂದ ಹಾಡಿದಾಗ ಅವ್ರ ಅನುಗ್ರಹದಿಂದ ಹೊಳ್ಳಿ ಕಣ್ಣು ಬಂದವು. ಆಗ ಆ ಕುರುಹಿಗಾಗಿ ಕರೂರದೊಳಗಿರುವಂಥ ಕರೂರು ಚಳಗಿರಿ ನಡುವಿರುವಂಥ 25 ಎಕರೆ ಜಮೀನು
ಆ ಮಠಕ್ಕೆ ಕೊಟ್ರೇಶ್ವರ ಹೆಸರಿಗೆ ಉಂಬಳಿ ಬರೆದ ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಓಂಕಾರೇಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿ ಶಿಲಾ ಮಂದಿರ ಕಟ್ಟಿಸಿ ಹೋಗ್ಯಾರ. ಇವತ್ತಿಗೂ ನೋಡಕ್ಕೆ ಸಿಗ್ತದೆ. ಶಂಕರಾಚಾರ್ಯರ ಪಾದ ಸ್ಪರ್ಶ ಆದಂಥ ಪುಣ್ಯಕ್ಷೇತ್ರ. ಅದಕ್ಕಿಂತ ಮೊದಲು ಸಂಚಾರದೊಳಗಿದ್ದಾಗ ಜಗದ್ಗುರು ಸಿದ್ಧಾರೂಢಜ್ಜವರು ಬಂದು ಐರಣಿ ಯಾವ ಇವತ್ತು ಹೊಳೆ ಮಠ ಐತೆ ಅಲ್ಲಿ ಎಷ್ಟೋ ದಿನ ವಾಸವಾಗಿದ್ದು. ಅಷ್ಟೇ ಅಲ್ಲ, ಗುಡ್ಡ ಅಲ್ಲೇ ಸಮೀಪ ಮಲ್ಲಿಕಾರ್ಜುನ ಬೆಟ್ಟ ಅಂತ ಐತಿ. ಅಲ್ಲಿ ಸಿದ್ಧಾರೂಢ ಮಹಾತ್ಮಾಜಿಯವರು ತಪಸ್ಸು ಮಾಡಿದ ಕಲ್ಲು, ಅವ್ರ ಕುಂತ ಕಲ್ಲು ಇವತ್ತಿಗೂ ಐತಿ. ಆ ಕಲ್ಲಿಗೆ ಗದ್ದಿಗೆ ಕಟ್ಟಿ ಇವತ್ತು ಸುಂದರವಾದ ಶಿಲಾ ಮಂದಿರ ಮುಪ್ಪಿನಾರಜ್ಜರು ಮಾಡ್ಯಾರ. ಹಲವು ಮಾತೇನ್ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅನ್ನುವಂಗ ಒಬ್ಬಿಬ್ಬರು ಮಹಾತ್ಮರಲ್ಲ. ತ್ರೇತಾಯುಗಕ್ಕಿಂತ ಮೊದಲು ಯಾವ ಕೃತಯುಗ ಇತ್ತು ಆ ಕಾಲಕ್ಕೆ ಅತ್ರಿ ನಂದನನಾಗಿರುವಂಥ ಅನುಸೂಯಾತೆಯ ತನಯನಾಗಿರುವಂಥ ದತ್ತಾತ್ರೇಯ ಮಹಾತ್ಮಾಜಿಯವರು ಬಂದು ಅಲ್ಲಿ ವಾಸವಾಗಿದ್ದು ಹೋದ ಜಾಗ ಅದು. ಐರಣಿ ಸಾಮಾನ್ಯ ಎಲ್ಲ ದತ್ತಪೀಠ, ಮೂಲತಃ ಅದು ದತ್ತಪೀಠ. ಅಲ್ಲಿ ದತ್ತನ ಗುಡಿ ಐತಿ, ಸಿದ್ಧಾರೂಢರ ಗುಡಿ ಐತಿ, ಕೊಟ್ರು ಬಸವೇಶ್ವರರ ಗುಡಿ ಐತಿ. ಅದು ತ್ರಿವೇಣಿ ಸಂಗಮ. ಆರೂಢ, ಅವಧೂತ, ಶರಣ ಇವರು ದತ್ತಾತ್ರೇಯರು ಅವಧೂತ ಪರಂಪರೆ. ಸಿದ್ಧಾರೂಢರದು ಈಗ ಕೂಡೈತಿ. ಅದಕ್ಕೂ ಮೊದಲು ಶರಣರ ಪರಂಪರೆ ಆಗಿರುವಂಥ ಕೊಟ್ರು ಬಸವೇಶ್ವರ ತ್ರಿವೇಣಿ ಸಂಗಮವಾಗಿರುವಂಥ ಪುಣ್ಯಕ್ಷೇತ್ರ. ಅದಕ್ಕೆ ಐರಣಿ ಅಂತ ಯಾಕೆ ಹೆಸರು ಬಂದತ್ತಂದ್ರೆ, ಯಾವ ದ್ವಾಪರ ಯುಗದೊಳಗೆ ಕುಂತಿದೇವಿ ಗಜಗೌರಿ ವ್ರತವನ್ನು ಮಾಡುವಾಗ ಆನೆ ಮಣ್ಣಿಂದ ಮಾಡಿದ್ಲಕ್ಕಿ ಗಾಂಧಾರಿ, ಮಣ್ಣಿಂದಲ್ಲ ನಿನಗೆ ಕರೆ ಆನಿನ ಐರಾವತನ ತರಿಸ್ತೀನಿ ಅಂತ ಸಂಕಲ್ಪ ಮಾಡಿ ಸ್ವರ್ಗಕ್ಕೆ ಬಾಣಗಳಿಂದ ಸೇತುವೆ ಕಟ್ಟಿ ಐರಾವತವನ್ನು ಇಳಿಸಿಕೊಂಡವರು. ಅರ್ಜುನ ತನ್ನ ಶೂರತನದಿಂದ ಐರಾವತ ಬಂದು ಭೂಮಿಗೆ ಇಳಿದ ಜಾಗನೇ ಐರಣಿ. ಅದಕ್ಕೆ ಐರಾವತ ಕ್ಷೇತ್ರ ಅಂತ ಈಗ ಬಾಯಿ ಮಾತನೇ ಐರಣಿ ಆಗೈತಿ. ಇರಲಿ, ಅಂಥ ಪವಿತ್ರವಾದಂಥ ಪುಣ್ಯ ಭೂಮಿ ಒಳಗೆ ಕೊಟ್ರು ಬಸವೇಶ್ವರರು ಬಹಳಷ್ಟು ಸೇವಾ ಮಾಡಿದಂಥ ಸ್ವಕುಳ ಶಾಲೆ ಸಮಾಜದ ಪುಣ್ಯಾತ್ಮಗ ಆಶೀರ್ವಾದ ಮಾಡಿದರು. ಇದು ಪರಂಪರೆ ನೀವು ಮುಂದುವರಿಸ್ಕೊಂಡು ಹೋಗ್ರಿ, ಇಲ್ಲಿ ನಿತ್ಯ ಪೂಜಾ ಅನುಷ್ಠಾನ ಮಾಡ್ರಿ ಅಂತ ಪಟ್ಟುಗಟ್ಟಿದರು. ಅವರೇ ವಂಶ ಪಾರಂಪರ್ಯವಾಗಿ ಅದು ನಡೆದು ಬಂದಿತ್ತು. ಲಿಂಗಪ್ಪ ದೇವರಂತ ಹೇಳಿ ಕೊನೆಯವರು, ಲಿಂಗಪ್ಪ ದೇವರು ತಮ್ಮ ಕೊನೆ ಕಾಲಕ್ಕೆ ಪಟ್ಟಗಟ್ಟಿದ್ದು ಮುಮ್ಮಡಿ ಮುಪ್ಪಿನಾರಿ ಪರಮಹಂಸರಿಗೆ. ಈಗೇನು ನಾವು ಚರಿತ್ರೆ ಹೇಳಕತ್ತೇವೆ ಅವ್ರಿಗೆ. ಅವ್ರ ತಂದೆ ತಾಯಿ ಯಾರಪ್ಪ ಅಂದ್ರೆ ಕೊಟ್ಟೂರು ಬಸಪ್ಪ ಅಂತ ಅವ್ರ ಅಪ್ಪನ ಹೆಸರು, ಅವ್ರ ಅವ್ವನ ಹೆಸರು ತೇಜುಬಾಯಿ. ಅಂದ್ರೆ ಅವ್ರ ವಂಶ ಪಾರಂಪರ್ಯ ಮಠ ಇತ್ತು ಅದು ಮೊದಲಿಗೆ. ಅವ್ರ ವಂಶದ ಅಣ್ಣತಮ್ಮರ ಮಕ್ಕಳನ್ನ ಪಟ್ಟಗಟ್ಟುವಂಥದ್ದು ಪದ್ಧತಿ ಇತ್ತು. ಅವರು ಹೊಟ್ಟೆ ಒಳಗಿದ್ದಾಗನ ಈ ತೇಜುಬಾಯಿ ಅಂತೇನಿದ್ಲು, ಈಕಿದ ತವ್ರ ಮನಿ ಹುಬ್ಬಳ್ಳಿ. ಅವ್ರ ಅಜ್ಜ, ಅವರ ಅಪ್ಪನ ಅಪ್ಪ ತೇಜುಬಾಯಿ ಅಜ್ಜ ಸನ್ಯಾಸಿ ಆಗಿದ್ದು, ಎಲ್ಲ ತ್ಯಾಗ ಮಾಡಿ ಸಿದ್ಧಾರೂಢಪ್ಪಗ ಶರಣಾಗತನಾಗಿ ಆ ಮಠದಾಗ ಸಾಧುವಾಗಿದ್ದ. ಈ ತಾಯಿ ಗರ್ಭಿಣಿ ಇದ್ದಾಗ ಮುಪ್ಪಿನಪ್ಪನ ಹೊಟ್ಟಾಗಿ ಇಟ್ಕೊಂಡಂಥ ವೇಳಕ್ಕೆ ಅಜ್ಜನ ದರ್ಶನಕ್ಕಂತ ಅವ್ರ ಅಜ್ಜನ ನೋಡಾಕ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗಿದ್ಲಂತ. ಅವ್ರ ಅಜ್ಜ ಏನು ಮಾಡಿದ ಅಂದ್ರೆ, ಅವ್ವ ಚಲೋ ಕಾಲಕ್ಕೆ ಬಂದು ನೀನು ಬಾ ಸಿದ್ಧಾರೂಢ ಮಹಾತ್ಮನ ದರ್ಶನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದಾಗ ಸಿದ್ಧಾರೂಢರು ಸ್ನಾನ ಮಾಡಕತ್ತಿದ್ರಂತ. ಅಜ್ಜಗೆ ಸ್ನಾನ ಮಾಡಿಸುವಾಗ ಈಕೆ ಗರ್ಭದಾಗಿದ್ದದ್ದು ಪಿಂಡ ಅವ್ರಿಗೆ ಅಂತರ್ದೃಷ್ಟಿಗೆ ಗೊತ್ತಾತು, ಇದು ಸಾಮಾನ್ಯ ಮಗ ಅಲ್ಲ, ಶಿವಾವತಾರಿ ಇವ್ರ ಹೊಟ್ಟಾಗ ಹುಟ್ಟಿ ಬರ್ತಾನಂತ ಆಕಿನ ಕರೆದು ಪ್ರೇಮದಿಂದ ಸ್ನಾನ ಮಾಡುವಾಗ ಕೆಳಗೆ ಕೂರಿಸಿ ಆಕಿ ತಲೆ ಮೇಲೆ ಪಾದ ಇಟ್ಟು ಪಾದದ ಮೇಲೆ ನೀರು ಹಾಕಿಸಿದಾಗ ಗರ್ಭದಾಗಿದ್ದಾಗನೇ ಮಹಾತ್ಮರ ತೀರ್ಥ ಸ್ನಾನ ಆಗಿ ಹೋಗೈತೆ. ಅವರಿಗೆ ಸ್ನಾನ ಮಾಡಿಸಿದಾರ. ಅಷ್ಟೇ ಅಲ್ಲ, ಸ್ನಾನದ ಬಳಿಕ ಪ್ರಸಾದಕ್ಕೆ ಕುಂತೊತ್ನ್ಯಾಗ ಅಕ್ಕಿನ ಕರೆಸಿ ತಮ್ಮ ತಾಟ್ನಾಗನ ಅಕ್ಕಿನ ಕರೆಸಿ ಕುಂದ್ರಿಸಿ ತಮ್ಮ ಕೈಯಾರೆ ತುತ್ತು ಮಾಡಿ ಉಣಿಸ್ಯಾರ ಸಿದ್ಧಾರೂಢಜ್ಜವರು. ಗರ್ಭದಾಗಿದ್ದಾಗನೇ ಮುಪ್ಪಿನಾರಿ ಅಪ್ಪವರಿಗೆ ಶಿಷ್ಯನ ಗುರುತು ಅವ್ರು ಅಲ್ಲಿ ಆಗೈತೆ, ಆಗನೇ ಪಟ್ಟದಂಗೆ ಆಗೈತಿ. ಪ್ರಸಾದ ಅನುಗ್ರಹ ಮಾಡಿದ್ರು ಸಿದ್ಧಾರೂಢರು. ಆ ಕೂಸು ಹುಟ್ಟತಾನೆ ಎಂಥ ಒಂದು ತೇಜಸ್ಸಿತ್ತಂದ್ರೆ ಬಂಗಾರದ ಬಣ್ಣ. ಈಗೂ ಮುಪ್ಪಿನಾರಿ ಅಜ್ಜವ್ರು ನೋಡಿದವ್ರು ಭಾಳ ಮಂದಿ ಅದಾರ ವಯಸ್ಕರು. ಅವ್ರು ಅಂತಾರ, ಅವ್ರನ್ನ ನೋಡಿಬಿಟ್ರೆ ಹುಣ್ಣಿಮೆ ಚಂದ್ರನ ನೋಡ್ದಂಗೆ ಆಕಿತ್ತಂತ ಕೆಲವ್ರು ಅಂತಾರೆ.
ಅವ್ರ ಮೈಕಾಂತಿಯನ್ನು ನೋಡಿಬಿಟ್ರೆ ಬಂಗಾರದ ಬಣ್ಣ ಅಂತ ಕೆಲವ್ರು ಅಂತಾರೆ. ಅವ್ರ ಕತ್ಲು ಕೋಣೆಯಾಗ ಬಂದ್ರೆ ಕೋಣೆಲ್ಲ ಬೆಳಕಕ್ಕಿತ್ತಂತ ಹೇಳ್ತಾರೆ. ಅಂಥ ತೇಜಸ್ವಿಗಳು, ಅಷ್ಟು ಮುದ್ದಾದ ಮಗು. ಅವನು ಹುಟ್ಟಿ ಕೆಲವೇ ದಿನದಾಗ, ಇನ್ನೂ ಒಂದು 3 ತಿಂಗಳು ಕೂಸಿದ್ದಾಗ ಆ ಕೂಸಿಗೆ ಎರೆದು ಜಳಕ ಮಾಡಿಸಿ ಅದನ್ನು ಹಾಸಿ ಮಲಗಿಸಿ ಆ ತಾಯಿ ಜಳಕ ಮಾಡಕ್ಕೆ ಹೋಗಿದ್ದಾಳೆ. ಜಳಕ ಮಾಡಿ ಹೊಳೆ ಬರೋದ್ರೊಳಗನ ಆ ಬಾಲಕ, ಅವರು ಹುಟ್ಟಿದ ಹೆಸರು ಪಾಲನೇತ್ರ ಅಂತ ಇತ್ತದು ಹುಟ್ಟಿದ ಹೆಸರು. ಆದ್ರೆ ಮುಂದಿನ ಪಟ್ಟಕ ನಾಮಕ್ಕೆ ಮುಮ್ಮಡಿ ಮುಪ್ಪಿನಾರ್ಯರಂತ ಹೆಸರು ಬದಲಿಸಿದರು. ಆ ಕೂಸಿನ